ಹಳ್ಳಿ ಭಾಗದ ಜನರು ಶುದ್ಧವಾಗಿರ್ತಕ್ಕಂಥ ನೀರನ್ನು ಕುಡಿದು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಜೊತೆಗೆ ಎಲ್ಲೂ ಕೂಡ ಕುಡಿಯುವ ನೀರಿನ ಅಭಾವ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಚ್.ಕೆ. ಪಾಟೀಲ್ ರವರು ಗ್ರಾಮೀಣಾಭಿವೃದ್ಧಿ ಸಚಿವರ ಆಗಿರುವಂತಹ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಿಗೂ ಕೂಡ ಏನಂತಂದ್ರೆ ಕುಡಿಯುವ ಶುದ್ಧ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡಿತ್ತು. ಸರಿಸುಮಾರು ಈ ಒಂದು ಯೋಜನೆ ಬಂದು ಸುಮಾರು ಒಂದು 10 ವರ್ಷಗಳಿಗೂ ಕೂಡ ಈಗಾಗಲೇ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಆದ್ರೆ ನಿಜಕ್ಕೂ ಕೂಡ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ಶುದ್ಧ ನೀರಿನ ಘಟಕಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದೆಯಾ ಇಲ್ವಾ, ನೀರು ಸಮರ್ಪಕವಾಗಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬೇಸಿಗೆ ಕಾಲ ಆರಂಭವಾಗಿದೆ. ಹೀಗಾಗಿ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇರುವಂತದ್ದು. ಈಗ ನಾನು ಸದ್ಯ ಹಾವೇರಿ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಇರುವಂತದ್ದು. ಸೊ ಇಲ್ಲಿ ಒಂದು ಕುಡಿಯುವ ಶುದ್ಧ ನೀರಿನ ಘಟಕ ನನ್ನ ಎಡಭಾಗದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ. ಈ ಊರಿನ ಗ್ರಾಮಸ್ಥರು ಕೂಡ ಏನಂತಂದ್ರೆ ಈಗ ಇರುವಂತದ್ದು ಇಲ್ಲೇನು ನೀವು ಸೆಟ್ರಕಿ ತೆಗೆದಿರುವಂತಹ ಏನು ನೀವು ನೋಡ್ತಾ ಇದ್ರಿ, ಇದೆಲ್ಲವೂ ಕೂಡ ಈಗಾಗಲೇ ದುರುಪಯೋಗ ಆಗಿದೆ. ಜೊತೆಗೆ ಏನಂತಂದ್ರೆ ಇದರ ಮೇಂಟೆನೆನ್ಸ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಇದು ಮುಚ್ಚಿ ಆಗಿರುವಂತದ್ದು. ಸೊ ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ದುರಸ್ತಿ ಆಗಿದೆ, ಅವ್ಯವಸ್ಥೆ ಆಗಿದೆ. ಸೊ ಒಂದು ಸರ್ಕಾರದ ದುಡ್ಡು ಯಾವ ರೀತಿ ಪೋಲಾಗಿದೆ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಈ ಒಂದು ಮೇಂಟೆನೆನ್ಸ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಂಪೂರ್ಣ ಲಾಸ್ ಆಗಿರುವಂತದ್ದು. ಸೊ ವೀಕ್ಷಕರೇ, ಈಗ ನನ್ನ ಕೈಯಲ್ಲಿ ಕೂಡ ನೀವೇನಲ್ಲಿ ಲೆಟರ್ ಅನ್ನ ನೋಡ್ತಾ ಇದ್ರಿ, ಇದು ಏನು ನೋಡ್ತಾ ಇದ್ರಿ, ಸುಮಾರು 99 ಶುದ್ಧ ಕುಡಿಯುವ ನೀರಿನ ಘಟಕಗಳು ಈಗಾಗಲೇ ಸಂಪೂರ್ಣವಾಗಿ ಹಾವೇರಿ ಜಿಲ್ಲೆಯಲ್ಲಿ ಬಂದ್ ಆಗಿದ್ದಾವೆ. ಸೊ ಅಂದ್ರೆ ಸಂಪೂರ್ಣವಾಗಿ ಈಗ 686 ಕುಡಿಯುವ ಶುದ್ಧ ನೀರಿನ ಘಟಕಗಳು ಶಾಂಕ್ಷನ್ ಆಗಿದ್ವು. ಅದರಲ್ಲಿ ಈಗ 96 ಏನು ಕುಡಿಯುವ ಶುದ್ಧ ನೀರಿನ ಘಟಕಗಳು ಬಂದಾಗಿದ್ದಾವೆ. ಸೊ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕಾರಣ ಏನಂತಂದ್ರೆ ಮೇಂಟೆನೆನ್ಸ್ ಪ್ರಾಬ್ಲಮ್, ಜೊತೆಗೆ ಏನಂತಂದ್ರೆ KEB ಒಂದು ಲೈನ್ಗಳು ಅಟ್ಯಾಚ್ಮೆಂಟ್ ಇಲ್ದಿರುವಂತದ್ದು, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಮಷಿನ್ ಕೂಡ ಬಂದಾಗಿದ್ದಾವೆ, ಹಾಳಾಗಿದ್ದಾವೆ. ಸೊ ಹೀಗಾಗಿ ಇದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾನು ಇಲ್ಲಿರುವಂತಹ ಗ್ರಾಮಸ್ಥರ ನಾನು ಕೇಳ್ತಾ ಹೋಗ್ತೀನಿ. ಸೊ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇಲ್ಲದೆ ಇದ್ದ ಸಂದರ್ಭದಲ್ಲಿ ನೀರಿನ ಅಭಾವ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಪ್ರತಿ ಗ್ರಾಮಕ್ಕೂ ಇದು ಇರಲೇಬೇಕು. ಸೊ ನೀರ್ ಬೇಕು, ಮೇಂಟೆನೆನ್ಸ್ ಮೊದಲು ನಮ್ಗೆ ನೀರ್ ಬೇಕಾಗಿದೆ. ಸೊ ನಮ್ಗೆ ಶುದ್ಧವಾಗಿರ್ತಕ್ಕಂಥ ನೀರು ಸಿಗದೆ ಇದ್ದ ಪಕ್ಷದಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ? ಬಹಳ ಸಮಸ್ಯೆ ಆಗಿತ್ತು ಸರ್. ನಮ್ಮೂರ ಕುಡಿಯೋ ನೀರಿಂದು ನಾವಿಲ್ಲಿ ಪಕ್ಕದ ಹಳ್ಳಿ ಕುನಿಮಳ್ಳಿ ಮತ್ತು ದೇವಗೇರಿಗೆ ಹೋಗಿ ಎಂತ ಮಳೆ ಇದ್ರು ಸಹಿತ ನಾವು ನೀರ್ ತಗೊಂಡ್ಬರ್ತಾ ಇದ್ವಿ. ಈ ಸಮಸ್ಯೆ ಪದೇ ಪದೇ ಆ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ರು ಸಹಿತ ನಿಮ್ಮೂರ ನೀರ್ ಸರಿ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು ಸರ್. ಅದಕ್ಕೋಸ್ಕರ ನಾವು ಬಟ್ ಈ ಒಂದು ಸಂಬಂಧಪಟ್ಟಂತ ಇಲಾಖೆಯವರು, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ರೀತಿ ಇದಕ್ಕೆ ಸ್ಪಂದಿಸಲಿಲ್ಲ ಸರ್. ಮೊದಲ ಇದು ಮೇಂಟೆನೆನ್ಸ್ ಮಾಡ್ತಿದ್ರು ಸರ್. ಕ್ರಮೇಣವಾಗಿ ಏನ್ ಮಾಡ್ತಾ ಇದ್ರು, ಇದು ನೀರ್ ಸರಿ ಇಲ್ಲ ಅಂತೇಳಿ ಈಗ ಆಲ್ಮೋಸ್ಟ್ ಆಲ್ 2 ರಿಂದ 3 ವರ್ಷ ಆಯ್ತು ಸರ್ ಇದು ಬಂದಾಗಿ. ಹೌದು ಸರ್, ಬಂದಾಗಿ ಆಮೇಲೆ ಒಂದೂವರೆ ವರ್ಷ ನಾವು ಬೇರೆ ಹಳ್ಳಿಯಿಂದ ಎಲ್ಲ ನೀರ್ ತಗೊಂಬಂದು ನಾವು ಕುಡಿದ್ವಿ ಸರ್. ಈಗ ತದನಂತರ ಈಗ ಅದನ್ನ ಮಾಡ್ತಾ ಇದೀವಿ ಸರ್. ಈಗ ಅಲ್ಲಿ ಅದು ನಮಗ ಸರಿಯಾದ ನೀರನ್ನ ನಮಗೆ ಒದಗಿಸಿ ಕೊಡ್ತಾ ಇದೆ. ಥ್ಯಾಂಕ್ ಯು. ಸೊ ಇನ್ನೊಬ್ರು ಕೂಡ ಗ್ರಾಮಸ್ಥರು ಇದಾರೆ. ಇವಾಗ ಯಜಮಾನ್ರೆ, ಅಲ್ಲಿ ಏನ್ ಮನವಿ ಮಾಡ್ಕೊಂತೀರಿ ಸರ್ಕಾರಕ್ಕೆ? ಏನ್ ಮನವಿ ಮಾಡ್ಕೊಂತೀರಿ? ಏನ್ ಬೇಗ ಶುರು ಆಗ್ಬೇಕು ಅಂತಾನೋ? ಸೊ ಏನ್ ಮನವಿ ಮಾಡ್ಕೊಂತೀರಿ? ಬೇಗ ಬಂದ್ ಮಾಡ್ಬೇಕ್ರಿ. ನೀರಿಲ್ಲ ಅಂದ್ರೆ ಸರಿ ಮಾಡ್ಬೇಕು. ಹೌದ್ರಿ, ನೀರಿಲ್ಲ ಅಂದ್ರೆ ಕುಡಿಯಾಕ ನೀರ ಇಲ್ಲ ಅಂದ್ರೆ ಏನ್ ಮಾಡೋದು ಹೇಳ್ರಿ. ಅದಕ್ಕೆ ದಯವಿಟ್ಟು ಸದ್ಯದಲ್ಲಿ ಮಾಡ್ಕೊಡ್ಬೇಕಂತ ಕೇಳ್ತಾರೆ. ಓಕೆ, ಇವಾಗ ನೀವು ಕೂಡ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿರ್ತೀರಿ, ಬಂದಿರ್ತೀರಿ, ಸರಿಯಾಗಿ ನೀರ್ ಸಿಗಿಲ್ಲ ಅಂತಂದ್ರೆ ಎಷ್ಟೋ ರೋಗ ರುಜಿನಗಳೆಲ್ಲ ಬರ್ತವೆ. ಸೊ ಕಾಲರಾ ಅಂತ ರೋಗಗಳು. ಸೊ ಇವಾಗ ಇದು ನಮ್ ದುಡ್ಡಲ್ವಾ? ನಮ್ ದುಡ್ಡಲ್ಲಿ ಇದೆಲ್ಲ ಮಾಡಿರ್ತಾರೆ, ಇಷ್ಟೆಲ್ಲ ವೇಸ್ಟ್ ಆದ್ರೆ ಸೊ ಎಷ್ಟರ ಮಟ್ಟಿಗೆ ಸಮಸ್ಯೆ? ನಮ್ ದುಡ್ಡೇ ಎಲ್ಲ ಪೋಲ್ ಆಗೋದು. ಸೊ ಸರ್ಕಾರಕ್ಕೆ ಕೊನೆಯದಾಗಿ ಏನಂತಂದ್ರೆ ಇದನ್ನ ಎಷ್ಟರ ಮಟ್ಟಿಗೆ ಸರಿ ಮಾಡ್ಬೇಕು ಅಂತ ಅಭಿಪ್ರಾಯ? ಅಗ್ದಿ ವೇಗವಾಗಿ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಸದ್ಯದಲ್ಲೇ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು. ಮುಂದೆ ಈಗ ಬೇಸಿಗೆ ಕಾಲ ಶುರು ಆಗ್ತಿದೆಯಲ್ಲ, ಬಾರಿ ವಿಸ್ತಾರ ನೀರು ಬಿಡೋದು. ಆ ಗುಂಡೆನು ಬೋರ ಇವನ ಕೂಡ ಪರಿಸ್ಥಿತಿ ಹಾಳಾಗಿ ಹೋಗ್ತದೆ. ಥ್ಯಾಂಕ್ ಯು. ಸೊ ಇದಿಷ್ಟು ಇಲ್ಲಿರುವಂತಹ ರೈತರು ಮತ್ತು ಗ್ರಾಮಸ್ಥರ ಮಾತಾಗಿರುವಂತದ್ದು. ಇನ್ನಾದ್ರೂ ಏನಂತಂದ್ರೆ ಈ ವರದಿಯನ್ನು ನೋಡಿರ್ತಕ್ಕಂಥ ಅಧಿಕಾರಿಗಳು ಈಗ ಸ್ಥಳಕ್ಕೆ ಆಗಮಿಸಿ ಆದಷ್ಟು ಬೇಗನೆ ಹಣ ಏನಾದ್ರು ಬಿಡುಗಡೆ ಆಗದೆ ಇದ್ರೆ ಹಣ ಬಿಡುಗಡೆ ಮಾಡಬೇಕು. ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ರಿಪೇರಿ ಮಾಡಿಸಿ ಇಲ್ಲಿರುವಂತಹ ಗ್ರಾಮಸ್ಥರ ನೀರಿನ ಅಭಾವವನ್ನ ಏನಂತಂದ್ರೆ ದೂರ ಮಾಡಬೇಕು ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ನ ಕಳಕಳಿಯಾಗಿದೆ. ಹಾವೇರಿಂದ ರಮೇಶ್ BH, ಗ್ಯಾರಂಟಿ ನ್ಯೂಸ್.